ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂತಹ ಅಷ್ಟೇ ರುಚಿಯಾಗಿರುವಂತಹ ಒಂದು ತಿಂಡಿ ಜೊತೆಗೆ ಬಂದಿದ್ದೇನೆ. ಈ ಮಕ್ಕಳು ಮನೇಲಿ ಇದ್ದುಬಿಟ್ರಂತೂ ಅದು ಬೇಡ ಇದು ಬೇಡ, ನಂಗೆ ಅದು ಸೇರಲ್ಲ ಇದು ಸೇರಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರಲ್ವ. ಅಂಥವ್ರಿಗೆ ಖಂಡಿತ ಮಾಡಿಕೊಡಿ. ಮಕ್ಕಳ ಬಾಕ್ಸಿಗೆ ಹಾಕೋದಕ್ಕಿರ್ಬೋದು ಅಥವಾ ಶಾಲೆಯಿಂದ ಬಂದಾಗ ಅವರಿಗೆ ತಿನ್ನೋದಕ್ಕೇನಾದರೂ ಕೊಡ್ತೀವಲ್ಲ ಸಂಜೆ, ಆ ಟೈಮಲ್ಲಿ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಸಹ ಇದು ತುಂಬಾ ಸುಲಭ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. 1 ಕಪ್ ರವೆಯನ್ನು ಉಪಯೋಗಿಸಿ ಇವತ್ತು ನಾನು ರವೆ ಕಡುಬನ್ನು ಮಾಡಿದ್ದೇನೆ. ಒಗ್ಗರಣೆ ಕಡುಬು ಅಂತಲೂ ಹೇಳ್ಬೋದು, ರುಚಿಕರ ಮಸಾಲೆ ಒಟ್ಟಿಗೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ 1 ಕಪ್ಪಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೇನೆ. ನೀವು ಚಿರೋಟಿ ರವೆ ಬದಲಾಗಿ ಉಪ್ಪಿಟ್ಟು ರವೆ ಇದ್ದರೆ ಅದನ್ನು ಸಹ ತೊಗೋಬೋದು, ತೊಂದರೆ ಇಲ್ಲ. ತುಂಬ ದೊಡ್ಡ ರವೆ ಬೇಡ. ಮೊದಲಿಗೆ ರವೆಯನ್ನು ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಉಪ್ಪಿಟ್ಟಿಗೆಲ್ಲ ಹುರಿಯೋಷ್ಟು ಹುರಿಯೋದು ಬೇಡ. ಸ್ವಲ್ಪ ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಬೆಚ್ಚಗಾಗಬೇಕು. ಅಲ್ಲಿವರೆಗೆ ರವೆಯನ್ನು ಹುರ್ಕೋಬೇಕಾಗತ್ತೆ. ನೋಡಿ, ನಾನು ಇಷ್ಟು ರವೆಯನ್ನು ಹುರಿದಿಟ್ಕೊಂಡಿದ್ದೇನೆ. ಈಗ ಅದೇ ಬಾಣಲೆಗೆ 2 ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ಪಿನಷ್ಟು ರವೆಗೆ 2 ಕಪ್ಪಿನಷ್ಟು ನೀರು ಬೇಕಾಗತ್ತೆ. ಯಾವ ಲೋಟದಲ್ಲಿ ರವೆಯನ್ನು ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ನೀರನ್ನು ಹಾಕಿದ್ದೇನೆ. ನೀರು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಳ್ಳೆ ಪರಿಮಳ ಕೊಡುತ್ತೆ. ಹಾಗಾಗಿ ನಂತರ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಅಂತನ್ನುವಾಗ ಹುರಿದಿಟ್ಟಂತಹ ರವೆಯನ್ನು ಸೇರಿಸ್ಬಿಟ್ಟು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡೋದು. ಗಂಟಾಗೋದಕ್ಕೆ ಬಿಡದೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. 1.5-2 ನಿಮಿಷಕ್ಕೆಲ್ಲ ರವೆ ಗಟ್ಟಿಯಾಗಿಬಿಡುತ್ತೆ. ಸಾಮಾನ್ಯವಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡುವಾಗ ಹೀಗೆ ಅಲ್ವಾ ಮಾಡೋದು. ನೋಡಿ, ಸ್ವಲ್ಪ ತಳ ಬಿಟ್ಕೊಳ್ಳೋ ತನಕ ಇದನ್ನು ಮುಗುಚ್ತಾ ಇರಬೇಕು. ಇದಕ್ಕೆ ನಿಮಗೆ ಬೇಕಂತ ಆದರೆ ಈ ಟೈಮ್ನಲ್ಲಿ 1 ಚಮಚ ತುಪ್ಪನೋ ಅಥವಾ 1 ಚಮಚ ಎಣ್ಣೆನೋ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ತುಪ್ಪ ಏನು ಯೂಸ್ ಮಾಡಿಲ್ಲ. ನೋಡಿ, ರವೆ ಹದವಾಗಿ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೇನೆ. ಚೆನ್ನಾಗಿ ತಳ ಎಲ್ಲ ಬಿಟ್ಕೊಂಡು ಮುದ್ದೆ ಥರ ಬರ್ತಾ ಇದೆ. ಇಷ್ಟಾದಮೇಲೆ ನಾವು ಫ್ಲೇಮನ್ನು ಆಫ್ ಮಾಡ್ಕೊಂಡು ಬಿಡೋಣ. ಇದು ಸ್ವಲ್ಪ ಈಗ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾಗಿದೆ ಅಂತ ಅನ್ನುವಾಗ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನೀರು ಕೈ ಮಾಡಿಕೊಂಡು ಅಥವಾ ಎಣ್ಣೆ ಕೈ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೊಳ್ಳಿ. ಅವಾಗ ಕೈಗೆ ಅಂಟೋದಿಲ್ಲ. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೋದು, ಇಲ್ಲ ಈ ರೀತಿ ಮಧ್ಯದಲ್ಲಿ ಒತ್ತಿ ಫ್ಲ್ಯಾಟಾಗಿ ಒಡೆ ಆಕಾರದಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಇದನ್ನು ಮಾಡ್ಕೊಳ್ಬೋದು. ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ರೌಂಡಾಗಿ ಉಂಡೆ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಪುಟ್ಟದಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಪಾತ್ರೆಯಲ್ಲಿ ನೀರನ್ನು ಕುದಿಯೋದಕ್ಕೆ ಬಿಟ್ಟು ಇದನ್ನು ಒಂದು 10 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ. ಆಲ್ರೆಡಿ ರವೆ ಚೆನ್ನಾಗಿ ಬೆಂದಿದೆ, ಆದರೂ ಈ ರೀತಿ ಹಬೆಯಲ್ಲಿ ಬೇಯಿಸಿದ್ರೆ ಅದು ತುಂಬ ಮೃದುವಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ ಕಡುಬು. ಹಾಗಾಗಿ ನೋಡಿ, 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ನಂತರ ಹೆಚ್ಚಿರುವಂತಹ 1 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸು ಪರಿಮಳಕ್ಕಾಗಿ ಹಾಕ್ತಾ ಇರೋದು. ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ, ಇಷ್ಟ ಆಗಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋ ತನಕ ಹುರಿದು ಹೆಚ್ಚಿರುವಂತಹ 1 ಟೊಮೆಟೊ, ಒಂದು ಅರ್ಧ ಕ್ಯಾಪ್ಸಿಕಮನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ನೀವು ಹಾಕ್ಕೊಳ್ಬೋದು. ಒಗ್ಗರಣೆಯಲ್ಲಿ ಬೇಯುವಂಥ ತರಕಾರಿಯನ್ನು ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಈ ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯೋ ತನಕ ವೆಯ್ಟ್ ಮಾಡಬೇಕು. ಇದು ಸ್ವಲ್ಪ ಮೃದು ಆದಮೇಲೆ, ಟೊಮೆಟೊ ಹೋಳುಗಳು ಸಹ ಸ್ವಲ್ಪ ಮೃದು ಆದಮೇಲೆ ನಾವು ಹಬೆಯಲ್ಲಿ ಬೇಯಿಸ್ಕೊಂಡಂತಹ ರವೆ ಕಡುಬುಗಳೇನಿದೆ ಅದನ್ನು ಒಗ್ಗರಣೆ ಒಟ್ಟಿಗೆ ಸೇರಿಸೋಣ. ಇಲ್ಲಿ ನಾನು 1 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಖಾರನೂ ಹದವಾಗುತ್ತೆ. ಹಾಗಾಗಿ ಬೇಡ ಅಂತಂದರೆ ಅರ್ಧ ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಮ್ಯಾಗಿ ಮಸಾಲ ಮ್ಯಾಜಿಕ್ ಪೌಡರ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಂದರೆ ಹಾಕ್ಕೊಳ್ಳಿ, ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದು ಅರ್ಧ ಚಮಚ ಧನಿಯಾ ಪುಡಿನೋ ಅಥವಾ ಗರಂ ಮಸಾಲ ಪುಡಿನೋ ಹಾಕ್ಕೊಂಡ್ರೂ ನಡೆಯುತ್ತೆ, ಚೆನ್ನಾಗಾಗತ್ತೆ. ಇದಿದ್ದರೆ ಹಾಕ್ಕೊಳ್ಳಿ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ಹಾಕ್ತಾ ಇರೋದು. ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿಬಿಟ್ಟು ಒಗ್ಗರಣೆ ಒಟ್ಟಿಗೆ ಕಡುಬನ್ನು ಚೆನ್ನಾಗಿ ಮಿಕ್ಸ್ ಮಾಡೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಕಡುಬು ಮಿಕ್ಸ್ ಆಗಬೇಕು. 1.5-2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪಿಟ್ಟು ಮಾಡಿದ್ರೆ ಮಕ್ಕಳು ಬೇಡ ಅಂತಾರೆ ಅಲ್ವಾ. ಬಾಕ್ಸಿಗೂ ಉಪ್ಪಿಟ್ಟು ಮಾಡಿಕೊಟ್ಟಾಗ ಅದು ಹಾಗೇ ವಾಪಸ್ ಬರುತ್ತೆ. ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಖಂಡಿತ ರವೆಯನ್ನು ಉಪಯೋಗಿಸಿ ಈ ಕಡುಬನ್ನು ಮಾಡಿಕೊಡಿ, ಬಾಕ್ಸು ಖಾಲಿ ಆಗೋದಂತರಲ್ಲಿ ಸಂಶಯನೇ ಇಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ.
ಮಾಡಿರೋಂತಹ ಕಡುಬಿನ ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದು ಕೋಟಿಂಗ್ ಥರ ಬರಬೇಕು. ಇಷ್ಟಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಬಿಡಿ. ರುಚಿಯಾಗಿರುವಂತಹ ಮೃದುವಾಗಿರುವಂತಹ ರವೆ ಕಡುಬು ಅಥವಾ ರವೆ ಒಗ್ಗರಣೆ ಕಡುಬು ತಯಾರಾಯಿತು. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತಹ. ಖಂಡಿತ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.